ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ದೀಪು, ಏನ್ ಮಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದ್ಯಾ ನಿನಗೆ? ನಾನೇನು ಮಾಡ್ತಿದ್ದೀನಿ? ಡಿವೋರ್ಸ್ ಕೊಡೋದಕ್ಕೆ ಯಾಕೆ ಒಪ್ಕೊಂಡೆ? ಓಹ್, ಅದರ ಬಗ್ಗೆನಾ? ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ್ಯಾ? ನೆನ್ನೆ ರಾತ್ರಿನೇ ಮಾಡಿದೆ. ದೀಪು, ಏನಾಗಿದೆ ನಿನಗೆ? ಯಾಕೆ ಈ ಥರ ನಿರ್ಧಾರ ತಗೋತಾ ಇದೀಯಾ? ನನ್ನ ಗಂಡನೇ ಸರ್ವಸ್ವ, ಅವನಿಗೋಸ್ಕರ ಎಷ್ಟೇ ಕಷ್ಟ ಬಂದರೂ ತಡ್ಕೋತೀನಿ ಅಂತ ಈ ಮನೆಗೆ ಬಂದು ಹೊಸದ್ರಲ್ಲಿ ಹೇಳ್ತಾ ಇದ್ದೆ. ಈಗ ಎಲ್ಲೋಯ್ತು ಆ ಮಾತೆಲ್ಲ? ಚಿರುಗೇನೋ ಬುದ್ಧಿ ಇಲ್ಲ, ಅವ್ರ ಅದಕ್ಕೆ ಮತ್ತೆ ಕಟ್ಕೊಂಡು ಡಿವೋರ್ಸ್ ಕೊಡು ಅಂತ ಕೇಳ್ತಾ ಇದ್ದಾನೆ. ನಿನ್ನ ಬುದ್ಧಿಗೆ ಏನಾಗಿದೆ? ನೀನು ಯಾಕೆ ನಿನ್ನ ಗಂಡ ಬಿಟ್ಕೊಡ್ತಾ ಇದೀಯಾ? ನಿನಗೆ ನಿನ್ನ ಗಂಡ ಬೇಡವಾ? ಅವ್ರಿಗೆ ನಾನು ಬೇಡ ಅಂದಮೇಲೆ ಅವ್ರ ಜೊತೆ ಇದ್ದು ಏನು ಪ್ರಯೋಜನ? ಹಾಗಾದರೆ ಇನ್ನು ಮುಂದೆ ಅವ್ರು ನಿನ್ನ ಗಂಡ ಅಲ್ವಾ? ನಾನು ಸಾಯೋವರೆಗೂ ಅವರೇ ನನ್ನ ಗಂಡ. ಅವ್ರ ನೆನಪಲ್ಲೇ ನನ್ನ ಜೀವನ ಕಳೀತೀನಿ. ಯಾಕೆ ಈ ಥರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ ದೀಪ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡು. ಅಗ್ನಿ ಸಾಕ್ಷಿಯಾಗಿ ಊರವ್ರ ಮುಂದೆ ಮದುವೆ ಆಗಿದ್ದೀರಾ. ಅದು ಅಲ್ಲದೆ ಕಾನೂನು ಪ್ರಕಾರ ಇಬ್ರು ಮದುವೆ ರಿಜಿಸ್ಟರ್ ಆಗಿದೆ. ಈಗಲೂ ಕಾನೂನು ಪ್ರಕಾರನೇ ಇಬ್ರು ದೂರ ಆಗ್ತಿರೋದು. ನಿನ್ಗೆ ಹೇಗೆ ಬುದ್ಧಿ ಇರಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾನು ದೂರ ಹೋಗೋದ್ರಿಂದ ಚಿರು ಅವರು ನೆಮ್ಮದಿಯಾಗಿ ಖುಷಿಯಾಗಿರ್ತಾರೆ ಅಂದರೆ ಡಿವೋರ್ಸ್ ಅಷ್ಟೇ ಅಲ್ಲ, ಜೀವ ಬೇಕಿದ್ರೂ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ನ ತಲೆನೇ ಕೆಟ್ಟೋಗುತ್ತೆ. ದಯವಿಟ್ಟು ಈ ಥರ ಎಲ್ಲ ನಿರ್ಧಾರ ತೊಗೊಂಡು ನಿನ್ನ ಜೀವನದ ಮೇಲೆ ನೀನೇ ಚಪ್ಪಡಿ ಕಲ್ಲು ಎಳ್ಕೋಬೇಡ. ಆಮೇಲೆ ನೀನೇ ನೋವು ಅನುಭವಿಸೋದು. ನನ್ನ ಗಂಡನಿಗೋಸ್ಕರ ನಾನು ಏನು ಬೇಕಾದರೂ ತ್ಯಾಗ ಮಾಡ್ಬೋದು. ಅವ್ರ ಖುಷಿನೇ ನಂಗೆ ಮುಖ್ಯ. ಸ್ವಲ್ಪ ದಿವಸದ ಹಿಂದೆ ಡಿವೋರ್ಸ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರನೇ ನಡ್ಕೊಂಡೆ. ನಿನಗೆ ಇನ್ನೊಂದು ಸತ್ಯ ಗೊತ್ತಾ? ಆ ಸೌಂದರ್ಯ ನಿನ್ನಿಂದ ಚಿರುಗೆ ಯಾಕೆ ಡಿವೋರ್ಸ್ ಕೊಡಿಸ್ತಾ ಇದ್ದಾಳೆ ಅನ್ನೋದು ಗೊತ್ತಾ ನಿನಗೆ? ನಾನು ಅವ್ರಿಗೆ ಸರಿಯಾದ ಜೋಡಿ ಅಲ್ಲ ಅನ್ನೋ ಕಾರಣಕ್ಕೆ ನಿನ್ನಿಂದ ಚಿರುಗೆ ಡಿವೋರ್ಸ್ ಕೊಡಿಸಿ ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ ಸೌಂದರ್ಯ. ಏನು ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಿ. ಬೇಕಾದರೆ ಹೋಗಿ ಈ ವಿಚಾರನ ಸೌಂದರ್ಯನ ಹತ್ರನೇ ಕೇಳು. ಆದರೆ ಈ ವಿಷಯ ನಾನು ಹೇಳಿದೆ ಅಂತ ಮಾತ್ರ ಅವಳ ಹತ್ರ ಹೇಳ್ಬೇಡ. ಅದರ ಪರಿಣಾಮ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಬಗ್ಗೆ ಹೇಳಲ್ಲ, ಆದರೆ ನನ್ನ ಗಂಡನಿಗೆ ಯಾಕೆ ಇನ್ನೊಂದು ಮದುವೆ ಮಾಡಿಸ್ತಿದ್ದೀರಾ ಅಂತ ಕೇಳ್ತೀನಿ. ಯಾವುದೇ ಕಾರಣಕ್ಕೂ ದೀಪ ಚಿರು ಡಿವೋರ್ಸ್ ಆಗಬಾರ್ದು. ಅವಳು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದಾಳೆ ಅಂದಮೇಲೆ ಕೊಡಕ್ಕೇನಂತ ಅವನಿಗೆ? ಎಲ್ಲೋ ಇಟ್ಟಿದ್ದಾನಂತೆ, ಮರ್ತು ಹೋಗಿದ್ದಾನೆ. ಹುಡುಕಿ ತಂದ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನನ್ಗೆ ಯಾಕೋ ಚಿರು ಮೇಲೆ ಅನುಮಾನ ಬರ್ತಿದೆ. ಯಾಕೆ? ಇನ್ನೇನ್ ಮತ್ತೆ, ಅವನು ಸೈನ್ ಮಾಡಿಸಿದಿದ್ರೆ ಆ ಪೇಪರ್ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿರಲ್ವಾ? ನನ್ಗೆ ಯಾಕೋ ದೀಪನ್ ಜೊತೆ ಚಿರು ಇರ್ಬೇಕು ಅಂತ ಆಸೆ ಬಂದಿರ್ಬೇಕು ಅನ್ಸುತ್ತೆ. ಸಾಧ್ಯನೇ ಇದೆ. ಸೈನ್ ಮಾಡಿದ್ದೀನಿ ಅಂತ ಆ ದೀಪನೂ ಹೇಳಿದ್ದಾನೆ. ಮತ್ತೆ ಪೇಪರ್ ಏನು ಕೊಡ್ತಿಲ್ಲ? ಅದೇ ಗೊತ್ತಾಗ್ತಾ ಇಲ್ಲ. ಅವನು ನಂಬ್ಕೊಂಡು ಇನ್ನೊಂದು ಮದ್ವೆ ಮಾಡ್ಸಕ್ ಹೊರಟಿದ್ಯಾ? ಅವನು ಇದಕ್ಕೆ ಒಪ್ಕೋತಾನ? ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ. ಡಿವೋರ್ಸ್ ಕೊಡಕ್ಕೆ ಒಪ್ಕೊಂಡಿರೋನು ಇನ್ನೊಂದು ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಾ? ಏನೋ ಗೊತ್ತಿಲ್ಲ ಕಣಮ್ಮ. ಒಟ್ನಲ್ಲಿ ಚಿರುಗೆ ಸಂಜನನ್ ಜೊತೆ ಮದ್ವೆ ಮಾಡಿಸಿ ನನ್ ಮರ್ಯಾದೆ ಉಳಿಸು. ಇದೊಂದೇ ಮಾತು ಹೇಳ್ತಾ ಇರ್ಬೇಡಿ. ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನೀವು ಸ್ವಲ್ಪ ಸುಮ್ಮನೆ. ಮೇಡಮ್, ಏಯ್, ಇಲ್ಲಿಬ್ರು ದೊಡ್ಡವ್ರು ಮಾತಾಡ್ತಾ ಇದೀವಿ. ಬಾಗ್ಲ ತಟ್ಟು ಒಳಗ್ ಬರೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಗೂಳಿ ತರ ನುಗ್ತಿದೀಯಲ್ಲ. ಟೈಮ್ ಕೆಟ್ಟದಾಗ ಗೂಳಿ ಥರ ನುಗ್ಲಬೇಕಾಗತ್ತೆ, ಕೋಪ ಬಂದಾಗ ಕಾಲಿ ಥರ ರೌದ್ರ ರೂಪನೂ ತಗೋಬೇಕಾಗತ್ತೆ. ನಾನಿಲ್ಲಿ ಬಂದಿದ್ದು ಮೇಡಮ್ ಹತ್ರ ಮಾತಾಡಕ್ಕೆ. ನೀವು ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಮುಟ್ ನೋಡ್ಕೊಳ್ಳೋ ಥರ ಕೊಡ್ತೀನಿ. ಏನ್ ಬಂದಿದ್ದು? ನಾನು ಕೇಳ್ಪಟ್ಟಿದ್ದು ನಿಜನಾ ಅಂತ ಗೊತ್ತಾಗ್ಬೇಕು. ವಿಷಯ ಹೇಳಿದ್ರೆ ತಾನೇ ಗೊತ್ತಾಗೋದು. ನನ್ನ ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದೀರಾ? ಅಯ್ಯೋ ಸೌಂದರ್ಯ, ನಾನೇನು ಹೇಳಿಲ್ಲಮ್ಮ. ನನ್ ಮಗ್ಳ ಮೇಲಾಣೆ. ನಿಮ್ಮನ್ನೇ ಕೇಳ್ತಿರೋದು. ಅವ್ರಿಗೆ ಇನ್ನೊಂದು ಮದುವೆ ಮಾಡಕ್ ಹೋಗ್ತಿರೋದು ನಿಜನಾ? ಹೌದು. ಏನು ಹೇಳ್ತಾ ಇದೀಯ ಸಂದೀಪ? ನನಗೂ ಇವತ್ತೇ ವಿಷಯ ಗೊತ್ತಾಗಿದ್ದು ಮಗ. ನಿನ್ನೆ ನಾನೇ ಅವಳಿಗೆ ಸೀರೆ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಆಗಲಿಲ್ಲ. ಅವಳು ಎಲ್ಲೂ ಬಾಯ್ ಬಿಡಲಿಲ್ಲ.
ಅಂಥದ್ರಲ್ಲಿ ಈ ವಿಷಯ ನಿಂಗೆ ಗೊತ್ತಾಯ್ತು? ಇಡೀ ಊರಲ್ಲಿ ಏನೇ ಆದ್ರೂ ಮೊದಲು ನನಗೆ ತಾನೇ ಗೊತ್ತಾಗೋದು ಮಗ. ಅದು ನಿಜಾನೇ. ಆದ್ರೆ ನೀನು ಹೇಳ್ತಿರೋ ವಿಷಯ ಕೇಳಿ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಲ್ವೋ, ಈ ವಿಷಯ ಕೇಳಿ ದುಃಖ ಉಕ್ಕಿ ಬರುತ್ತೆ ಅಂತಂದ್ರೆ ನೀನ್ ನೋಡ್ರೆ ಹಿಂಗ್ ನಗ್ತಾ ಖುಷಿ ಪಡ್ತಿದ್ಯಾ? ಸಂದೀಪ, ನಾನು ಯಾಕೋ ದುಃಖ ಪಡ್ಲಿ? ಅವಳು ನನ್ನ ಲೈಫಿಂದ ದೂರ ಆಗ್ತಾಳೆ ಅಂತ ಖುಷಿ ಆಗ್ತಿದೆ. ಎಷ್ಟು ದಿನ ಅವಳು ಫ್ರೆಂಡ್ಶಿಪ್ಪು, ಬೆಳೆದಿಂಗಳ ಬಾಲೆ ಅಂತ ಗುಂಗಲ್ಲೇ ಜೀವನ ಕಳೀತಿದ್ದೆ. ಅದೆಲ್ಲ ವೇಸ್ಟ್ ಅಂತ ಇವಾಗ ಗೊತ್ತಾಗ್ತಿದೆ. ಏನ್ ಮಾಡೋದು? ತಪ್ಪು ಮಾಡಿದ್ಮೇಲೆ ಅಲ್ವಾ ಬುದ್ಧಿ ಬರೋದು? ಅಪ್ಪ ದೇವ್ರೆ, ಆದಷ್ಟು ಬೇಗ ಸಂಜೆನಂಗೆ ಮದುವೆ ಆಗಿ ಈ ಊರಿಂದ ಅಲ್ಲ ನನ್ನ ಮನ್ಸಿಂದನೂ ದೂರ ಮಾಡಪ್ಪ. ನಿನಗೆ 100 ತೆಂಗಿನಕಾಯಿ ಹೊಡಿತೀನಿ.